ಕೆಲವರು ಆಧ್ಯಾತ್ಮವನ್ನು ತಿರಸ್ಕಾರ ಮಾಡ್ತಾರೆ. ಬಾಲ್ಯದಲ್ಲಿ, ಯೌವನದಲ್ಲಿ, ಮಧ್ಯ ವಯಸ್ಸಿನಲ್ಲಿ ಆಧ್ಯಾತ್ಮದ ಬಗ್ಗೆ ತಲೆ ಕೆಡಿಸ್ಕೊಳೋದಿಲ್ಲ. ವಯಸ್ಸಾದಾಗ ಮುಪ್ಪಿನಲ್ಲಿ ನಾನು ಆಧ್ಯಾತ್ಮ ಓದಬೇಕಾಯಿತು, ಆಧ್ಯಾತ್ಮ ತಿಳ್ಕೊಬೇಕಾಯಿತು ಅಂತ ತುಂಬ ಪಶ್ಚಾತ್ತಾಪ ಪಡ್ತಾರೆ. ಯಾಕಂದರೆ ಅವರು ತುಂಬ ನರಕಯಾತನೆ ಅನುಭವಿಸ್ತಿರ್ತಾರೆ, ತುಂಬ ನರಳ್ತಾ ಇರ್ತಾರೆ. ಅದಕ್ಕೆ ಕಾರಣ ಆಧ್ಯಾತ್ಮ ಗೊತ್ತಿಲ್ಲದೆ ಇರೋದು ಅಂತ ಅವ್ರಿಗೆ ಅನಿಸುತ್ತೆ. ಆದರೆ ಏನು ಮಾಡೋಕ್ಕಾಗುತ್ತೆ, ವಯಸ್ಸಾಗೋಗ್ಬಿಟ್ಟಿರುತ್ತೆ. ಆ್ಯಕ್ಚುಲಿ ಆಧ್ಯಾತ್ಮ ಇರೋದು ನೀನು ವಯಸ್ಸಾದಾಗ ಶಕ್ತಿಶಾಲಿಯಾಗಿ ಆರೋಗ್ಯವಾಗಿರಲಿ ಅಂತ. ಅರ್ಥ ಆಯ್ತಾ? ಆದರೆ ಇತ್ತೀಚಿನ ಜನ ಆಧ್ಯಾತ್ಮ ಅಂದರೆ ವಯಸ್ಸಾದವ್ರಿಗೆ ಅಂತ ತಪ್ಪು ತಿಳ್ಕೊತಾರೆ. ವಯಸ್ಸಾದವ್ರು ಮಾತ್ರ ಆಧ್ಯಾತ್ಮ ಮಾಡಬೇಕು ಅಂತ. ಆಧ್ಯಾತ್ಮ ಅಂದರೆ ನೀನು ವಯಸ್ಸಾದಾಗ ದೇಹ ಕುಗ್ಗಬಾರ್ದು, ದೇಹ ಶಕ್ತಿಶಾಲಿಯಾಗಿರಬೇಕು, ಮತ್ತು ದೇಹದಲ್ಲಿ ಅತ್ಯಂತ ಬಲ ಶಕ್ತಿ ಇರಬೇಕು, ಆರೋಗ್ಯ ಚೆನ್ನಾಗಿರಬೇಕು. ಆ ಥರ ಮಾಡಬೇಕು ಅಂದರೆ ನೀನು ಹುಟ್ಟಿದಾಗಿಂದ ಇದು ಆಧ್ಯಾತ್ಮವನ್ನು ಅಭ್ಯಾಸ ಮಾಡಬೇಕು ಅಂತ ಹೇಳಿದ್ದಾರೆ. ಈಗಿನ ಜನ ಏನು ತಿಳ್ಕೊಂಡಿದ್ದಾರೆ ಅಂದರೆ, ಮುದುಕರಿಗೆ ಆಧ್ಯಾತ್ಮ ಅಂದರೆ ಮುದುಕರಿಗೆ. ಆಧ್ಯಾತ್ಮ ಅಂದರೆ ಮುದುಕರಿಗಲ್ಲಪ್ಪ. ಮುದುಕರಾದಾಗ ನೀನು ಚೆನ್ನಾಗಿರಬೇಕು ಅಂದರೆ ಆಧ್ಯಾತ್ಮ ಅಭ್ಯಾಸ ಮಾಡು ಅಂತ ಹೇಳಿರೋದು. ನಾವು ಏನೇ ತಪ್ಪು ಮಾಡಿದ್ರೂ ಅದು ನಮಗೆ ಗೊತ್ತಾಗೋದಿಲ್ಲ. ನಾವು ತಪ್ಪು ಮಾಡ್ತಾಯಿದ್ದೀವಿ ಅಂತ ಅನಿಸೋದು ಇಲ್ಲ. ಮತ್ತು ಬೇರೆಯವರಿಂದ ಅದು ಗೊತ್ತಾಗುತ್ತೆ, ಮೂರನೇ ವ್ಯಕ್ತಿಗಳಿಂದ ಗೊತ್ತಾಗುತ್ತೆ. ನಾವು ತಪ್ಪು ಮಾಡಿರೋದು ನಮಗೆ ಗೊತ್ತಾಗಲ್ಲ. ನಾವು ಚೆನ್ನಾಗಿಲ್ಲ ಅಂದರೆ ಅದು ನಮಗೆ ಗೊತ್ತಾಗಲ್ಲ, ಬೇರೆಯವ್ರು ಹೇಳಿದ್ರೇ ಗೊತ್ತಾಗೋದು. ನನ್ನ ನಡವಳಿಕೆ ಸರಿ ಇಲ್ಲ ಅಂತ ನಮಗೆ ಗೊತ್ತಾಗಲ್ಲ, ಬೇರೆಯವ್ರು ಹೇಳಿದ್ರೇ ಗೊತ್ತಾಗೋದು. ನಮ್ಮ ಮಾತು ಸರಿ ಇಲ್ಲ ಅಂತ ಯಾರೂ ಹೇಳಲ್ಲ, ನಮಗೂ ಗೊತ್ತಾಗಲ್ಲ, ಬೇರೆಯವ್ರು ಹೇಳಿದ್ರೇ ಗೊತ್ತಾಗೋದು. ನಾವು ಯಾವಾಗಲೂ ನಮ್ಮ ತಪ್ಪುಗಳನ್ನು ಬೇರೆಯವರಿಂದಲೇ ಕೇಳಿ ಅರಿವು ಮಾಡ್ಕೋಬೇಕು. ಬೇರೆಯವರು ಯಾರು ಅಂದರೆ ಗುರುಗಳು ನಿನ್ನ ತಪ್ಪುಗಳನ್ನು ಹೇಳ್ತಾರೆ. ಮತ್ತು ತಂದೆ ತಾಯಿಗಳು ನಿನ್ನ ತಪ್ಪುಗಳನ್ನು ಹೇಳ್ತಾರೆ. ತಂದೆ ತಾಯಿ ಗುರು ಬಿಟ್ಟರೆ ಬೇರೆ ಯಾರು ಈ ಜಗತ್ತಿನಲ್ಲಿ ನೀನು ತಪ್ಪು ಮಾಡ್ತಾಯಿದ್ದೀಯ ಅಂತ ಹೇಳೋದಿಲ್ಲ. ತಂದೆ ತಾಯಿ ಗುರು ಇವರು ಮೂವರು ನಿನ್ನ ತಪ್ಪುಗಳನ್ನು ಕಂಡುಹಿಡಿದು ಹೇಳ್ತಕ್ಕಂಥ ಮಾರ್ಗದರ್ಶಕರು. ಈಗ ಭಾಳಷ್ಟು ಜನ ಶಕ್ತಿ ನಾಶ ಮಾಡ್ಕೊತಾರೆ. ಆದರೆ ಅವರಿಗೆ ಶಕ್ತಿ ನಾಶ ಮಾಡಿಕೊಂಡ್ರೆ ಏನಾಗುತ್ತೆ ಅನ್ನೋದು ಗೊತ್ತಿರಲ್ಲ. ಈಗ ನಾನು ಇದಕ್ಕೂ ಮುಂಚೆ ಭಾಳಷ್ಟು ವೀಡಿಯೋಗಳಲ್ಲಿ ಹೇಳಿದ್ದೀನಿ ಶಕ್ತಿ ನಾಶ ಮಾಡಿಕೊಂಡ್ರೆ ಏನೇನಾಗುತ್ತೆ ಅಂತ. ಈಗ ನೀವು ಶಕ್ತಿ ನಾಶ ಮಾಡಿಕೊಂಡ್ರೆ ನಿಮ್ಮ ಇಡೀ ಜೀವನನೇ ನರಕ ಆಗುತ್ತೆ. ಈಗ ಬುದ್ಧಿ ಅನ್ನೋದು ಬುದ್ಧಿಭ್ರಮಣೆ ಆಗಿಬಿಡುತ್ತೆ. ಬುದ್ಧಿ ಅನ್ನೋದು ಕೆಲಸ ಮಾಡಲ್ಲ. ಶಕ್ತಿ ನಾಶ ಮಾಡಿಕೊಂಡಾಗ ಬುದ್ಧಿ ಅನ್ನೋದು ಕೆಲಸ ಮಾಡಲ್ಲ. ಬುದ್ಧಿ ಅಂದರೆ ಏನು? ಬುದ್ಧಿ ಅಂದರೆ ನಿನ್ನ ಪಂಚೇಂದ್ರಿಯಗಳು ಒಟ್ಟಿಗೆ ಸೇರಿ ಕೆಲಸ ಮಾಡೋದಕ್ಕೆ ಬುದ್ಧಿ ಅಂತಾರೆ. ಜ್ಞಾನ ಅಂದರೆ ಅನುಭವದಿಂದ ಬರ್ತದಲ್ಲ, ಅದು ಜ್ಞಾನ ಅಂತಾರೆ. ಬುದ್ಧಿ ಅಂದರೆ ಅನುಭವ ಅಂದ್ರೇನೋ, ನಿನ್ನ 79 ಅಂಗಾಂಗಗಳು ಶಕ್ತಿ ಸೇರಿ ಮಾಡೋದಕ್ಕೆ ಅನುಭವ ಅಂತಾರೆ, ಜ್ಞಾನ ಅಂತಾರೆ. ಬುದ್ಧಿ ಅಂದ್ರೇನು? ಪಂಚೇಂದ್ರಿಯಗಳು ಒಟ್ಟಿಗೆ ಸೇರಿ ಕೆಲಸ ಮಾಡೋದು, ಅಥವಾ ವೈಟಲ್ ಆರ್ಗನ್ಸ್ ಒಟ್ಟಿಗೆ ಸೇರಿ ಕೆಲಸ ಮಾಡೋದು. ಈಗ ನೀನು ಶಕ್ತಿ ನಾಶ ಮಾಡ್ಕೊಂಬಿಟ್ರೆ ನಿನ್ನ ಬುದ್ಧಿ ಭ್ರಮಣೆ ಆಗಿಬಿಡುತ್ತೆ, ಬುದ್ಧಿ ಕೆಟ್ಟೋಗ್ಬಿಡುತ್ತೆ, ಮೈಂಡ್ ಬ್ಲಾಕ್ ಆಗಿಬಿಡುತ್ತೆ. ಏನೋ ಮಾಡೋಕ್ಕೋಗಿ ಏನೋ ಮಾಡ್ತಿರ್ತೀಯ. ಆಮೇಲೆ ಬರೀ ಮರ್ತೋಗೋದು, ಇಲ್ಲ ಅವಿವೇಕತನ, ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದಂತ ಗೊತ್ತಾಗಲ್ಲ, ಅವಿವೇಕತನ. ಬರೀ ನೀನು ಅಜ್ಞಾನದಿಂದ ವರ್ತಿಸ್ತೀಯ, ದುರ್ನಡತೆಯಿಂದ ವರ್ತಿಸ್ತೀಯ. ಯಾವಾಗ? ಶಕ್ತಿ ನಾಶ ಮಾಡಿಕೊಂಡಾಗ. ಅದೇ ನೀನು ಶಕ್ತಿ ಉತ್ಪಾದನೆ ಮಾಡಿಕೊಂಡ್ರೆ ಅಥವಾ ಶಕ್ತಿ ಸಂರಕ್ಷಣೆ ಮಾಡಿದರೆ, ಶಕ್ತಿ ಜಾಸ್ತಿ ಮಾಡಿಕೊಂಡ್ರೆ ನಿನಗೇನು ಅನಿಸುತ್ತೆ ಅಂದರೆ, ಇನ್ನೂ ಏನಾದರೂ ಮಾಡಬೇಕು, ಅಲ್ಲೋಗಬೇಕು, ಇಲ್ಲೋಗಬೇಕು, ಇನ್ನೂ ಒಂದು ಸ್ವಲ್ಪ ಹೊತ್ತು ಕೆಲಸ ಮಾಡಬೇಕು, ಇನ್ನೂ ಬೇಕು. ಆ ಥರ ನಿನಗೆ ಭಾವನೆಗಳು ಬರ್ತಾ ಇರ್ತವೆ. ಆವಾಗ ನೀನು ನಿನ್ನ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಶಕ್ತಿಶಾಲಿಯಾಗಿದೆ ಅಂತ ತಿಳ್ಕೊಬೇಕು. ಒಳ್ಳೆಯ ಗುಣಗಳು ಹುಟ್ಟುತ್ತವೆ, ಒಳ್ಳೆಯ ಗುಣಗಳು ಬರ್ತವೆ ಶಕ್ತಿ ಸಂರಕ್ಷಣೆಯಿಂದ.
ಶಕ್ತಿ ನಾಶದಿಂದ ಕೆಟ್ಟ ಗುಣಗಳು ಬರ್ತವೆ. ಬರೀ ಕೆಟ್ಟದ್ದೇ ಮಾಡ್ತೀಯ, ಕೆಟ್ಟ ಆಲೋಚನೆ ಮಾಡೋದು, ಕೆಟ್ಟ ಕೆಲಸ ಮಾಡೋದು. ಶಕ್ತಿ ನಾಶ ಮಾಡ್ಕೋಬಾರ್ದು. ನಾವು ಈ ವಿಡಿಯೋದಲ್ಲಿ ಹಿಂದೂ ಧರ್ಮದ ಬಗ್ಗೆ ಮಾತಾಡೋಣ. ಹಿಂದೂ ಧರ್ಮ ಏನು ಹೇಳುತ್ತೆ ಅಂದರೆ, ಕೂಡಿ ಬಾಳಿದರೆ ಸ್ವರ್ಗ ಸುಖ. ಇಷ್ಟೇ ಹಿಂದೂ ಧರ್ಮ. ಹಿಂದೂ ಧರ್ಮ ಬೇರೆ ಏನೂ ಹೇಳೋದಿಲ್ಲ. ಕೂಡಿ ಬಾಳಿದರೆ ಸ್ವರ್ಗ ಸುಖ, ಇದೇ ಹಿಂದೂ ಧರ್ಮದ ತತ್ವ. ಈಗ ಮೊದಲು ನಮ್ಮ ಭಾರತ ದೇಶದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಒಟ್ಟು 300 ದೇಶಗಳು ಇದ್ವು. 300 ದೇಶ. ದೇಶ ಅಂದ್ರೇನು? ಒಂದೇ ಭಾಷೆ, ಒಂದೇ ದೇವರು, ಒಂದೇ ಧರ್ಮ. ಅದಕ್ಕೆ ಹಿಂದೆ ದೇಶ ಅಂತಿದ್ರು. ಆ ಥರ 300 ದೇಶ ಇತ್ತು. ಆಮೇಲೆ ಕಾಲಕ್ರಮೇಣ ರಾಜರ ಆಡಳಿತದಲ್ಲಿ ಮತ್ತು ಬ್ರಿಟಿಷರ ಆಡಳಿತದಲ್ಲಿ ಅವು ಒಂದೊಂದೇ ದೇಶಗಳು ಎಲ್ಲ ಮಿಕ್ಸ್ ಆಗಿ ಇವತ್ತು ಭಾರತ ದೇಶ ಆಗಿ, ಇಂಡಿಯಾ ಆಗಿ, ಸಂವಿಧಾನ ರಚನೆಯಾಗಿ, ಸ್ವತಂತ್ರ ಪ್ರಜಾಪ್ರಭುತ್ವ ಆಗಿ ನಿಂತಿದೆ. ಇದು ಸ್ವತಂತ್ರವಾಗಿ ಪ್ರಜಾಪ್ರಭುತ್ವ ಸಿಕ್ಕು ಎಲ್ಲ ಆದ್ರೂ ಅವತ್ತಿನ ಕಾಲದಲ್ಲಿರ್ತಕ್ಕಂಥ 300 ದೇಶಗಳಲ್ಲಿ ಏನು ಸಂಸ್ಕೃತಿ ಇತ್ತೋ ಅದೇ ಈಗಲೂ ಇದೆ. ಹಿಂದೂ ಧರ್ಮ ಏನು ಹೇಳುತ್ತಪ್ಪ ಅಂದರೆ, ಕೂಡಿ ಬಾಳಿದರೆ ಸ್ವರ್ಗ ಸುಖ. ಹಿಂದೂ ಧರ್ಮ ಏನು ಹೇಳುತ್ತಪ್ಪ ಅಂದರೆ, ಪ್ರತಿಯೊಬ್ಬರು ಅವರು ಯಾವುದೇ ಜಾತಿ ಆಗಲಿ, ಯಾವುದೇ ಧರ್ಮ ಆಗಲಿ, ಯಾವರೇ ಆಗಲಿ, ಅವರು ಮನುಷ್ಯರು. ನಾವೆಲ್ಲರೂ ಒಂದು, ನಾವೆಲ್ಲ ಮನುಷ್ಯ ಜೀವಿಗಳು. ಕೂಡಿ ಬಾಳಿದರೆ ಸ್ವರ್ಗ ಸುಖ. ಮತ್ತು ಒಂದು ಬಹಳ ಮುಖ್ಯವಾದ ವಿಷಯ ನೀವು ಅರ್ಥ ಮಾಡ್ಕೋಬೇಕು. ಹಿಂದೂ ಧರ್ಮದಲ್ಲಿ ತುಂಬ ದೇವರುಗಳಿದ್ದಾವೆ, ತುಂಬ ಗ್ರಂಥಗಳಿದ್ದಾವೆ, ತುಂಬ ಧರ್ಮಗಳಿದ್ದಾವೆ. ಹಿಂದೂ ಧರ್ಮ ಅಂದರೆ ಒಂದೇ ದೇವರು, ಒಂದೇ ಗ್ರಂಥ ಅಲ್ಲ. ಹಿಂದೂ ಧರ್ಮ ಅಂದರೆ ನೂರಾರು ದೇವರುಗಳಿದ್ದಾವೆ, ನೂರಾರು ಧರ್ಮ ಗ್ರಂಥಗಳಿದ್ದಾವೆ. ಹಿಂದೂ ಧರ್ಮ ಅಂದರೆ ಏನು ಹೇಳುತ್ತೆ? ಕೂಡಿ ಬಾಳಿದರೆ ಸ್ವರ್ಗ ಸುಖ. ಅಂದರೆ ಎಲ್ಲರೂ ಅಣ್ಣ ತಮ್ಮಂದ್ರ ಥರ, ಸ್ನೇಹಿತರ ಥರ ಒಟ್ಟಾಗಿ ಸಂತೋಷವಾಗಿ ಇರ್ರಿ. ಒಂದಾನೊಂದು ಕಾಲದಲ್ಲಿ ಈಗೇನು ನಾವು ಭಾರತ ಅಂತ ಕರಿತೀವಿ, ಇಲ್ಲಿ ಅನೇಕ ಭಾಷೆ, ಅನೇಕ ಧರ್ಮಗಳು ಇದ್ದವು. ಅಂದರೆ ಸುಮಾರು ಹೆಚ್ಚು ಕಮ್ಮಿ 300 ದೇಶಗಳಿದ್ವು. 300 ಭಾಷೆ, 300 ದೇಶ, 300 ಧರ್ಮಗಳಿದ್ದವು ಸಾವಿರಾರು ವರ್ಷಗಳ ಹಿಂದೆ. ಆಮೇಲೆ ರಾಜರುಗಳು ಬಂದರು, ಬ್ರಿಟಿಷರು ಬಂದರು, ಸಂವಿಧಾನ ಬಂತು, ಸ್ವತಂತ್ರ ಬಂತು. ಆದರೆ ಎಲ್ಲರೂ ಕೂಡಿ ಬಾಳ್ತಾ ಇದ್ದಾರೆ. ಆದರೆ ಅವೇನು ಚೇಂಜ್ ಆಗಿಲ್ಲ, ಅವು ಇದ್ದಂಗೆ ಇದ್ದಾವೆ. ಅದಕ್ಕೆ ನಮ್ಮ ಸಂವಿಧಾನ ಏನು ಹೇಳುತ್ತಪ್ಪ ಅಂದರೆ, ಯಾವುದೇ ಜಾತಿ ಇರಲಿ, ಯಾವುದೇ ಭಾಷೆ ಇರಲಿ, ಎಲ್ಲರೂ ಒಟ್ಟಾಗಿ ಕೂಡಿ ಬಾಳ್ರಿ. ನಿಮ್ಮ ಮನೆ ದೇವರುಗಳನ್ನು ನಿಮ್ಮ ಮನೆ ಒಳಗಡೆ ಪೂಜೆ ಮಾಡಿರಿ. ಹೊರಗಡೆ ಬಂದಾಗ ಬೇರೆ ಧರ್ಮದವರನ್ನು ಗೌರವಿಸ್ರಿ. ಎಲ್ಲರೂ ಕೂಡಿ ಬಾಳ್ರಿ. ಈ ಥರ ಹೇಳುತ್ತೆ ಹಿಂದೂ ಧರ್ಮ. ಹಿಂದೂ ಧರ್ಮ ಅಂದರೆ ನಿಮ್ಮ ಮನೆ ದೇವರುಗಳನ್ನು ನೀವು ಪೂಜೆ ಮಾಡಿರಿ, ನಿಮ್ಮ ಮನೆ ಧರ್ಮವನ್ನು ನೀವು ಪಾಲನೆ ಮಾಡಿರಿ. ಇನ್ನೊಬ್ಬರು ಪಾಲನೆ ಮಾಡ್ತಾರಲ್ಲ, ಅದನ್ನು ಅವಮಾನಿಸ್ಬೇಡ್ರಿ, ಬೈಬೇಡ್ರಿ, ಏನು ಅನ್ಬೇಡ್ರಿ. ಇಷ್ಟೇ ಹಿಂದೂ ಧರ್ಮ. ಎಲ್ಲರೂ ಒಟ್ಟಾಗಿ ಬಾಳ್ರಿ. ಕೂಡಿ ಬಾಳಿದರೆ ಸ್ವರ್ಗ ಸುಖ. ಎಲ್ಲರನ್ನೂ ಒಪ್ಪ್ರಿ, ಎಲ್ಲರನ್ನೂ ಮೆಚ್ಚಿರಿ, ಎಲ್ಲರೂ ಹೇಳಿದ್ದನ್ನು ಕೇಳ್ರಿ. ಎಲ್ಲರೂ ಒಬ್ರಿಗೊಬ್ರು ಅಣ್ಣ ತಮ್ಮಂದ್ರ ಥರ, ಒಂದು ಕುಟುಂಬದ ಥರ ಇರ್ರಿ. ಇಷ್ಟೇ ಹಿಂದೂ ಧರ್ಮ ಹೇಳೋದು. ಸಾವಿರಾರು ವರ್ಷಗಳಿಂದ ನಮ್ಮ ದೇಶ ಅಗ್ರಿಕಲ್ಚರ್ ಕಂಟ್ರಿಯಾಗೇ ಇದೆ. ಅಗ್ರಿಕಲ್ಚರ್ ಕಂಟ್ರಿ. ನಮ್ಮ ದೇಶದಲ್ಲಿ 70% 80% ವ್ಯವಸಾಯ, ಅಗ್ರಿಕಲ್ಚರ್. ಓಕೆ. ಈಗ ನಾವು ಸ್ವಲ್ಪ ಹಿಂದೆ ಹೋದಾಗ, ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ದೇಶ ಸಂಪೂರ್ಣವಾಗಿ ಅಗ್ರಿಕಲ್ಚರ್ ಆಗಿತ್ತು. ಜನಗಳಲ್ಲಿ ವಿದ್ಯಾಭ್ಯಾಸ ಕಡಿಮೆ ಇತ್ತು, ತಿಳುವಳಿಕೆ ಬುದ್ಧಿ ಕಡಿಮೆ ಇತ್ತು, ಆಧ್ಯಾತ್ಮ ವಿಷಯದಲ್ಲಿ ಜ್ಞಾನ ಕಡಿಮೆ ಇತ್ತು. ಅಂತಹ ಒಂದು ಸಮಯದಲ್ಲಿ ಜ್ಞಾನ ಇಲ್ಲ, ವಿಜ್ಞಾನ ಇಲ್ಲ, ವಿದ್ಯೆ ಇಲ್ಲ, ಬುದ್ಧಿ ಇಲ್ಲ. ಅಂಥ ಒಂದು ಸಮಯದಲ್ಲಿ ಜನಗಳು ಅನೇಕ ತಪ್ಪುಗಳನ್ನು ಮಾಡಿದ್ದಾರೆ. ಅದರದ್ದು ಎಫೆಕ್ಟ್ ನಾವೀಗ ಅನುಭವಿಸ್ತಾ ಇದ್ದೀವಿ. ಮುಖ್ಯವಾಗಿ ತಪ್ಪು ಮಾಡಿರೋದು ಏನಪ್ಪ ಅಂದರೆ, ಅವರು ಬಾಲ್ಯ ವಿವಾಹ. ಕೆಲವರಿಗೆ 16 ವರ್ಷದ ಒಳಗಡೆ ಮದುವೆ ಮಾಡಿದ್ದಾರೆ,
ಕೆಲವರಿಗೆ 18 ವರ್ಷದ ಒಳಗಡೆ ಮದುವೆ ಮಾಡಿದ್ದಾರೆ, ಕೆಲವರಿಗೆ 20 ವರ್ಷದ ಒಳಗಡೆ ಮದುವೆ ಮಾಡಿದ್ದಾರೆ, ಕೆಲವರಿಗೆ 25 ವರ್ಷದ ಒಳಗಡೆ ಮದುವೆ ಮಾಡಿದ್ದಾರೆ. ಆ್ಯಕ್ಚುಲಿ 25 ವರ್ಷದೊಳಗೆ ಮದುವೆ ಮಾಡೋಂಗೇ ಇಲ್ಲ. ಯಾಕಂತಂದರೆ ಗರ್ಭಕೋಶ ಬೆಳೆದಿರಲ್ಲ, ದೇಹ ಬೆಳೆದಿರಲ್ಲ, ಮನಸ್ಸು ಬೆಳೆದಿರಲ್ಲ, ಬುದ್ಧಿ ಬೆಳೆದಿರಲ್ಲ, ಏನೂ ಬೆಳೆದಿರಲ್ಲ, ಬೆಳವಣಿಗೆ ಹಂತದಲ್ಲಿರುತ್ತೆ. ಅಂಥ ಸಮಯದಲ್ಲಿ ಅವರು ಮದುವೆ ಮಾಡಿಬಿಡ್ತಾರೆ. ಬಾಲ್ಯ ವಿವಾಹ ಅಂದರೆ 25 ವರ್ಷದೊಳಗಿರೋರೆಲ್ಲ ಬಾಲ್ಯ ವಿವಾಹನೇ. ಬಾಲ್ಯ ವಿವಾಹ ಮಾಡಿದರೆ ಏನಾಗುತ್ತೆ, ಅವ್ರಿಗೆ ಫಸ್ಟು ದುಡ್ಕೊಂಡು ತಿನ್ನೋ ಶಕ್ತಿ ಇರಲ್ಲ, ಯಾವುದೇ ವಿದ್ಯೆ ಕಲ್ತಿರಲ್ಲ, ಬುದ್ಧಿ ಇರಲ್ಲ, ಬಡತನದಲ್ಲಿ ಬೇಯ್ತಾ ಇರ್ತಾರೆ. ಈಗ ಎಷ್ಟೋ ಜನ ಪೂರ್ವಕಾಲದಲ್ಲಿ ಎಷ್ಟೋ ಜನ, ನಾನಿಲ್ಲಿ ಪೂರ್ವಕಾಲದಲ್ಲಿ ಅಂತ ಉಪಯೋಗಿಸ್ತೀನಿ, ಅದು ಸ್ವಾತಂತ್ರ್ಯದ ಮುಂಚೆ ಅಂತನಾದರೂ ಅಂದ್ಕೊಳ್ಳಿ, ಅಥವಾ ಒಂದು 5ನೇ ಶತಮಾನ, 8ನೇ ಶತಮಾನ, 12ನೇ ಶತಮಾನ ಅಂದ್ಕೊಳ್ಳಿ. ಈಗ ನಮ್ಮ ಭಾರತ ದೇಶದಲ್ಲಿ ನಮ್ಮ ದೇಶದ ಬಗ್ಗೆ ನಾವೇನು ನೋಡಿದ್ದೀವಿ, ಕೇಳಿದ್ದೀವಿ, ಫಸ್ಟ್ ಅದನ್ನು ಮಾತಾಡೋಣ, ಆಮೇಲೆ ಪ್ರಪಂಚದ ಬಗ್ಗೆ ಮಾತಾಡೋಣ. ಇಲ್ಲಿ ಬಾಲ್ಯ ವಿವಾಹಗಳು ನಡೀತಾ ಇತ್ತು. ಬಾಲ್ಯ ವಿವಾಹದಲ್ಲಿ ಗಂಡಾಗಲಿ ಹೆಣ್ಣಾಗಲಿ ಬೆಳವಣಿಗೆ ಹಂತದಲ್ಲಿರ್ಬೇಕಾದ್ರೆ ಮದುವೆ ಮಾಡ್ತಾಯಿದ್ರು. ಅದು ಬೆಳವಣಿಗೆ ನಿಂತು ಅವರಿಗೆ ಹುಟ್ಟತಕ್ಕಂಥ ಮಕ್ಕಳು ಕೂಡ ಸರಿಯಾಗಿ ಬೆಳವಣಿಗೆ ಆಗಿರಲಿಲ್ಲ, ಬುದ್ಧಿ ಬೆಳವಣಿಗೆನೂ ಇಲ್ಲ, ದೇಹಶಕ್ತಿ ಬೆಳವಣಿಗೆನೂ ಇಲ್ಲ. ಅಂಥ ಸಮಯದಲ್ಲಿ ಅವರು ದುಡ್ಕೊಂಡು ತಿನ್ನೋಕ್ಕೆ ಆಗ್ತಿರ್ಲಿಲ್ಲ, ಸಂಸಾರ ನಿಭಾಯಿಸೋಕ್ಕಾಗ್ತಿರ್ಲಿಲ್ಲ, ಬಡತನದಲ್ಲಿ ಸಾಯರು. ಯಾಕಂದರೆ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಮಾಡಿಬಿಟ್ರೆ ಹೆರಿಗೆ, ಬಸರಿ, ಬಾಣ್ತಿ ಅಂತೇಳಿ ಮಕ್ಕಳು ಸಾಕೋದು ಅಂತೇಳಿ ತುಂಬ ಕಷ್ಟ ಆಗ್ತಿತ್ತು, ಸಾಧನೆ ಮಾಡೋಕ್ಕಾಗ್ತಿರ್ಲಿಲ್ಲ. ಮನುಷ್ಯ 16 ವರ್ಷಕ್ಕೆ 18 ವರ್ಷಕ್ಕೆ ಮದುವೆ ಮಾಡಿಬಿಟ್ರೆ ಏನು ಸಾಧನೆ ಮಾಡ್ತಾರೆ? ಸಾಧನೆ ಮಾಡೋಕ್ಕಾಗಲ್ಲ. 25 ವರ್ಷದ ತನಕ ದೇಹ ಬೆಳವಣಿಗೆ ಆಗ್ತಿರುತ್ತೆ. 25 ವರ್ಷದ ತನಕ ಅವರು ವಿದ್ಯಾಭ್ಯಾಸ ಮುಗಿಸಿ ಕೆಲಸಕ್ಕೆ ಸೇರಿಕೊಂಡು ದುಡಿದು ಸ್ವಂತ ಕಾಲಿನ ಮೇಲೆ ನಿಂತ್ಕೊಳ್ಳೋಕ್ಕೆ 25 ವರ್ಷ ಬೇಕು. 25 ವರ್ಷ ಆದಮೇಲೆ ಅವ್ರು ಮದುವೆ ಮಾಡಿದರೆ ಅವ್ರಿಗೆಲ್ಲ ಥರದ ಜ್ಞಾನ, ಬುದ್ಧಿ ಬೆಳೆದಿರುತ್ತೆ, ಯಾವುದೇ ಥರದ ಕಷ್ಟಗಳು, ತೊಂದರೆಗಳು ಬರ್ದಂಗೆ ಅವರು ಜೀವನ ಮಾಡ್ತಾರೆ. ಆದರೆ ಬಾಲ್ಯ ವಿವಾಹ ಮಾಡಿಬಿಟ್ಟು ಆವಾಗ ಜನಗಳು, ರೈತರು ಬೆಳಿಗ್ಗೆ ಎದ್ದು 6 ಗಂಟೆಗೆ ಜಮೀನಿಗೆ ಹೋಗೋರು, ರಾತ್ರಿ 10 ಗಂಟೆ, ಸಾಯಂಕಾಲ 4 ಗಂಟೆ ಅಥವಾ 6 ಗಂಟೆಗೆ ಬರೋರಾಗಲಿ. ಕೆಲವೊಂದ್ಸತಿ ರಾತ್ರಿ ಎಲ್ಲ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಏನಿರುತ್ತಪ್ಪ ಅಂದರೆ, ಮತ್ತೆ ಆ ಬೆಳೆ ಬೆಳೆದುಕೊಂಡಿದ್ದನ್ನು ಮಾಡಿದಾಗ ಆ ರಾಶಿ ಅನ್ಕೊಂತಾರೋ ಅದನ್ನು ಮಾಡ್ತಾರೆ. ರಾತ್ರಿ ಹೊತ್ತು ಅಂದ್ಕೊಳ್ಳೋದು ಇದೆಯಲ್ಲ, ಅದು ಒಳ್ಳೇದು ಅಂದ್ಕೊಂಡ್ರೆ ಒಳ್ಳೇದು ಮಾಡ್ತಾರೆ, ಕೆಟ್ಟದ್ದು ಅಂದ್ಕೊಂಡ್ರೆ ಕೆಟ್ಟದ್ದು ಮಾಡ್ತಾರೆ. ಅದಕ್ಕೆ ಯಾವಾಗಲೂ ಒಳ್ಳೇದನ್ನೇ ಅಂದ್ಕೋಬೇಕು, ಒಳ್ಳೇದನ್ನ ಅಂದ್ಕೊಂಡ ಥರ ಮಾಡಬೇಕು ಅಂತಲೇ ಆಧ್ಯಾತ್ಮವನ್ನು ಮಾಡಿದ್ದಾರೆ. ಆಧ್ಯಾತ್ಮ ಅಂದರೆ ಮನುಷ್ಯ ಯಾವಾಗಲೂ ಒಳ್ಳೆಯದನ್ನೇ ಯೋಚನೆ ಮಾಡೋದು, ಒಳ್ಳೆಯದನ್ನೇ ಅಂದ್ಕೊಳೋದು. ನೀವು ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿರಿ, ನೀವೇನು ಯೋಚನೆ ಮಾಡ್ತೀರೋ ಅದನ್ನೇ ಮಾಡ್ತೀರ, ನೀವೇನು ಅನ್ಕೋತೀರೋ ಅದನ್ನೇ ಮಾಡ್ತೀರ. ಅಂದ್ಕೊಳ್ಳೋದು ಅಂದ್ರೆ ಒಂದೇ, ಯೋಚನೆ ಅಂದರೂ ಒಂದೇ. ಅರ್ಥ ಆಯ್ತಾ? ನೀವು ಯಾವಾಗಲೂ ಒಳ್ಳೆಯದನ್ನೇ ಅಂದ್ಕೋಬೇಕು ಅಂದರೆ ಆಧ್ಯಾತ್ಮವನ್ನು ನೀವು ಸಾಧನೆ ಮಾಡಬೇಕು, ಆಧ್ಯಾತ್ಮವನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಈಗ ಆಧ್ಯಾತ್ಮ ಅನ್ನೋದು ಮನುಷ್ಯನಿಗೆ ಜೀವನ ಮಾಡೋದನ್ನು ಹೇಳ್ಕೊಡುತ್ತೆ. ಸಮಾಜದಲ್ಲಿ ಎಲ್ಲರ ಜೊತೆಗೆ ಯಾವ ರೀತಿ ಬೆರಿಬೇಕು, ಯಾವ ರೀತಿ ಜೀವನ ಮಾಡಬೇಕು ಅನ್ನೋದನ್ನು ಹೇಳ್ಕೊಡುತ್ತೆ. ಕೆಲವರಿಗೆ ಜೀವನ ಹೆಂಗೆ ಮಾಡಬೇಕು ಅಂತ ಗೊತ್ತಿರಲ್ಲ, ಏನು ಮಾಡಬೇಕಂತ ಗೊತ್ತಿರಲ್ಲ. ಈಗ ನಾನು ಏನು ಮಾಡಬೇಕು, ನನ್ನ ಮುಂದಿನ ಕರ್ತವ್ಯ ಏನು ಅಂತ ಗೊತ್ತಿರಲ್ಲ, ಯಾಕಂದರೆ ಅವರಿಗೆ ಆಧ್ಯಾತ್ಮ ಗೊತ್ತಿರಲ್ಲ. ಆಧ್ಯಾತ್ಮ ತಿಳ್ಕೊಂಡಾಗ ನಾವು ಯಾರು, ನಾವು ಮುಂದೆ ಏನು ಮಾಡಬೇಕು, ನಮ್ಮ ಮುಂದಿನ ಕರ್ತವ್ಯ ಏನು ಅಂತೇಳಿ ಗೊತ್ತಾಗುತ್ತೆ. ಈಗ ಸಪೋಸ್ ನಾವು ಈಗ ಆಧ್ಯಾತ್ಮವನ್ನು ಓದಿದಾಗ ಅದರಲ್ಲಿ 33 ಕೋಟಿ ದೇವತೆಗಳಿದ್ದಾವೆ, ಆಮೇಲೆ ನಾರದರಿದ್ದಾರೆ, ಬ್ರಹ್ಮ ವಿಷ್ಣು ಮಹೇಶ್ವರ ಇದ್ದಾರೆ, ಪ್ರಕೃತಿ ಇದೆ, ಈ ಥರ ಎಲ್ಲ ಈ ಆಧ್ಯಾತ್ಮದಲ್ಲಿ ಬರುತ್ತೆ. ಅದೆಲ್ಲ ಏನು ಗೊತ್ತಾ, ಅದೆಲ್ಲ ನಮ್ಮ ದೇಹದ ಒಳಗಿನ ಪ್ರಪಂಚದ ಬಗ್ಗೆ ಹೇಳಿರೋದು. ನಮ್ಮ ದೇಹದ ಒಳಗಡೆ 33 ಕೋಟಿ ದೇವತೆಗಳಿದ್ದಾವೆ, ನಮ್ಮ ದೇಹದ ಒಳಗಡೆ ಬ್ರಹ್ಮ ವಿಷ್ಣು ಈಶ್ವರ ಇದ್ದಾರೆ, ನಮ್ಮ ದೇಹದ ಒಳಗಡೆ ಸರಸ್ವತಿ, ಲಕ್ಷ್ಮಿ, ಪಾರ್ವತಿ ಇದ್ದಾರೆ, ನಮ್ಮ ದೇಹದ ಒಳಗಡೆ ನಾರದರಿದ್ದಾರೆ, ನಮ್ಮ ದೇಹದ ಒಳಗಡೆ ಅಷ್ಟದಿಕ್ಪಾಲಕರಿದ್ದಾರೆ, ಇಂದ್ರ ಇದ್ದಾನೆ. ಸೊ ಇವೆಲ್ಲದರ ಅರ್ಥ ಏನು ಅಂತಂದರೆ, ಆಧ್ಯಾತ್ಮದ ಎಲ್ಲ ನಮ್ಮ ದೇಹದ ಒಳಗಿನವನ್ನೇ ಒಂದು ಕಥೆ ರೂಪದಲ್ಲಿ ಬರೆದಿದ್ದಾರೆ. 7 ಲೋಕಗಳು, 14 ಲೋಕಗಳು, ಇವೆಲ್ಲ ನಮ್ಮ ದೇಹದಲ್ಲಿರ್ತಕ್ಕಂಥ ಲೋಕಗಳೇ. ಏನಾಗೋದನ್ನು 7 ಚಕ್ರ, 14 ಚಕ್ರ ಅಂತ ಕರಿತೀವಿ, ಅವೆಲ್ಲ ಲೋಕಗಳೇ.
ಪ್ರತಿಯೊಂದು ಈ 33 ಕೋಟಿ ದೇವತೆಗಳು ನಮ್ಮ ದೇಹದಲ್ಲಿದ್ದಾವೆ. ಅಂದರೆ ಪ್ರತಿಯೊಬ್ಬ ಮನುಷ್ಯನ ದೇಹದಲ್ಲಿ ಎಲ್ಲ ಒಂದೇ, ಜೀವಕೋಶಗಳೆಲ್ಲ ಒಂದೇನೆ. 33 ಅವ್ರ ಮನೆಯಲ್ಲಿ ಅವ್ರವ್ರ ಮನೆ ದೇವರುಗಳನ್ನ ಪೂಜೆ ಮಾಡಿ, 1 ಲಕ್ಷ ಹೊರಗಡೆ ಬಂದಾಗ ಬೇರೆಯವ್ರ ಧರ್ಮ ಬೇರೆಯವ್ರ ದೇವರು 3 ಲಕ್ಷ ಗೌರವಿಸ್ರಿ, ಆರಾಧಿಸ್ರಿ, ಪೂಜಿಸ್ರಿ, ಅವ್ರಿಗೆಲ್ಲ ಸಪೋರ್ಟ್ ಮಾಡ್ರಿ, ಯಾರಿಗೂ ಡಿಸ್ಕರೇಜ್ ಮಾಡಬೇಡ್ರಿ. ಪ್ರತಿಯೊಬ್ಬರು ಒಂದು ಅಂದಾಜಿನ ಪ್ರಕಾರ 33 ಆಚರಿಸ್ಕೊಂಡು ಬಂದಿರತಕ್ಕಂಥ ಆಚರಣೆಗಳನ್ನು ಯಾವುದೇ ಡಿಸ್ಕ್ವಾಲಿಫೈ ಮಾಡಬೇಡ್ರಿ. ನಮ್ಮ ದೇಹದಲ್ಲಿ ಡಿಸಪಾಯಿಂಟ್ ಮಾಡಬೇಡ್ರಿ, ಅವರಿಗೆ ನೋವು ಮಾಡಬೇಡ್ರಿ, ಬೈಬೇಡ್ರಿ, ಏನೂ ಅನ್ಬೇಡ್ರಿ. ಅರ್ಥ ಆಯ್ತಾ? ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲ ಒಂದೇ ಇದ್ದಾರೆ. ಬೇರೆ ಗ್ರಂಥ ಸೃಷ್ಟಿಕರ್ತ ಕೆಲವರು ಎಲ್ಲ ಗ್ರಂಥನೂ ಓದಿರ್ತಾರೆ. ಎಲ್ಲ ಗ್ರಂಥ ಓದಿದ್ರು ಒಂದೇ ಗ್ರಂಥ ಓದಿದ್ರು ಕಾಪಾಡುವವನು, ಬ್ಯಾಲೆನ್ಸ್ ಮೀನಿಂಗ್ ಎಲ್ಲ ಒಂದೇ. ಈ ಜಗಳ ಆಡೋದು ಬೇಕಾಗಿಲ್ಲ, ಕಿತ್ತಾಡೋದು ಮುಕ್ತಿ ಕೊಡುವನು. ಈಗ ನಮ್ಮ ದೇಶದಲ್ಲಿ ಅಲ್ವಾ ಎಲ್ಲ ನಮ್ಮ ದೇಹದಲ್ಲೇ ಇದೆ, ಕೋಟಿ ಜನಸಂಖ್ಯೆ ಇದೆ. ನಾರದರು 140 ಕೋಟಿ ಜನಸಂಖ್ಯೆ, ದೇವತೆಗಳು 106 ಧರ್ಮಗಳು, 106 ದೇವರುಗಳು ಇದ್ದಾವೆ. ಸಾವಿರಾರು ಧರ್ಮಗಳು ಇದೆ, ಸಾವಿರಾರು ದೇವರು ಹೇಳಿದ್ದಾರೆ. ಅದ್ರ ಬಗ್ಗೆ ಯೋಚನೆ ಮಾಡಿದವರು ಹಾಗೇ ಇರಬೇಕು. ಅದು ನಿನ್ನ ದೇಹದ ಒಳಗಿನ ಅಂಗಗಳೆಲ್ಲ ಸರಿಯಾಗಿ ಕುದುರೆ ಮಾಡೋಕ್ಕಾಗೋದಿಲ್ಲ. ಕುದುರೆನ ಕತ್ತೆ ಮಾಡೋಕ್ಕಾಗುತ್ತೇನೋ? ಅರ್ಥ ಆಯ್ತು? ಬಿಳಿ ನಾಯಿನ ಕರಿ ನಾಯಿ ಮಾಡೋಕ್ಕಾಗಲ್ಲ, ಕರಿ ನಾಯಿನ ಬಿಳಿ ನಾಯಿ. ಜನಗಳು ಆಧ್ಯಾತ್ಮ ಹಂಗೆ ಒಂದು ಜಾತಿ ಧರ್ಮದವ್ರನ್ನ ಇನ್ನೊಂದು ಜಾತಿ ಏನಿರುತ್ತೆ ಹಾಗೆ ಎಲ್ಲ ಜಾತಿ ಎಲ್ಲ ಧರ್ಮದವರು ಅವ್ರ ಜಾತಿಯಲ್ಲಿ ಒಟ್ಟಾಗಿ ಕೂಡಿ ನಮ್ಮ ಜಾತಿ ಹೆಚ್ಚು ನಮ್ಮ ಜಾತಿ ಕಮ್ಮಿ ಅವೆಲ್ಲ ಏನು ಮಾತಾಡಬಾರ್ದು. ಎಲ್ಲರೂ ಅಣ್ಣ ತಮ್ಮ ಮಾತಾಡಬೇಕು. ಅಪರಾಧ. ಯಾರು ಏನೇ ಎಲ್ಲ ಜಾತಿನೂ ಶ್ರೇಷ್ಠ, ಒಂದು ನಂಬಿಕೆಗಳು ಇದ್ರೆ ಹಿಂದೂ ಧರ್ಮ ಅಂದ್ರೆ ಅವರು ದೇವರಲ್ಲ, ದೇವರುಗಳಿಗೆ ಸಂಬಂಧಪಟ್ಟಿದ್ದು. ಎಲ್ಲರೂ ನಾನು ಹೇಳಿದಂಗೆ ಕೇಳಬೇಕು ಅನ್ನೋ ಭಾರತದಲ್ಲಿ ವಾಸ ಮಾಡ್ತಕ್ಕಂಥ 106 ಜಾತಿ ಎಲ್ಲ ನಡಿಬೇಕು ಅನ್ನೋ ಮನೋಭಾವನೆ ಬಿಟ್ಟು ಧರ್ಮಗಳು ಒಟ್ಟಿಗೆ ಸೋದರತ್ವ ಭಾವನೆಯಿಂದ ಸಮಾಜ ಹೆಂಗಿದೆ ಕುಟುಂಬದ ತರಹ ಎಲ್ಲರೂ ಪ್ರೀತಿಯಿಂದ ಬಾಳ್ರಿ, ಎಲ್ಲರಿಗೂ ಸಮ ಬಾಳು ಕೊಡೋದೇ ಹಿಂದೂ ಧರ್ಮ. ಹಿಂದೂ ಅಂದ್ರೆ ನಿಮ್ಮ ಮನೆ ದೇವರನ್ನ ಪೂಜೆ ಮಾಡ್ರಿ ಅಂತ. ಸಾವಿರಾರು ದೇವರುಗಳಿದಾವೆ, ಸಾವಿರಾರು ದೇವಸ್ಥಾನ ಇದಾವೆ, ಸಾವಿರಾರು ಧರ್ಮ ಇದಾವೆ. ಜಾತಿ ಅಲ್ಲ ಅವೆಲ್ಲ, ಒಂದು ಧರ್ಮ ಅಲ್ಲ. ಇಲ್ಲಿ ಹಿಂದೂ ಅಂದ್ರೆ ಒಬ್ಬ ಮನುಷ್ಯನಿಗೂ ಕೂಡಿ ಬಾಳಿ, ಹಿಂದೂ ಅಂದ್ರೆ ಅನುಭವಿಸ್ಬೇಕು, ಒಬ್ಬ ಒಳ್ಳೆ ಮನುಷ್ಯ ಅನ್ನೋದೇ ಒಂದು ಹಿಂದೂ ಅಂದ್ರೆ ಒಬ್ಬ ಒಳ್ಳೆ ಮನುಷ್ಯ ಧರ್ಮದ. ನೀವು ನೋಡಿರ್ಬೋದು ಎಲ್ಲರೂ ನೀತಿ ಒಳ್ಳೆ ಮನುಷ್ಯರನ್ನ ನೀವು ನೋಡಿರ್ಬೋದು. ಸೊ ಹಾಗಾಗಿ ಯಾರು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಹಿಂದೂ ಅಂದ್ರೆ ಒಂದು ಜಾತಿಯ ಮೇಲೆ ವಾಸಿಸುವ ಒಳ್ಳೆ ಮನುಷ್ಯ. ಕಾಲದಲ್ಲಿ ಸಿಂಧೂ ನದಿ ಹತ್ರ ವಾಸ ಮಾಡ್ತಾರೆ ಜನ, ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತ ಹೇಳ್ತಾರೆ. ಎಲ್ಲರಿಗೂ ಸಮ ಬಾಳು, ಬೇರೆ ಸಮನಾಗಿ. ಹಿಂದೂ ಅಂದ್ರೆ ಎಲ್ಲರಿಗೂ ಸಮ ಬಾಳು, ಎಲ್ಲರನ್ನೂ ಸಮನಾಗಿ ಕಾಣಿ, ಕೂಡಿ ಬಾಳ, ಎಲ್ಲರೂ ಒಂದೇ, ಕೂಡಿ ಬಾಳಿದರೆ ಸ್ವರ್ಗ ಸುಖ, ಒಳ್ಳೆತನ. ಎಲ್ಲರಿಗೂ ಎಲ್ಲ ಧರ್ಮ ಗೊತ್ತಿರಬೇಕು, ಎಲ್ಲ ಇದಕ್ಕೆ ಸಪೋರ್ಟ್ ಮಾಡೋಕ್ಕೆ ಎಲ್ಲ ಗೊತ್ತಿರಬೇಕು. ಮನೆಯಿಂದ ಹೊರಗಡೆ ಬಂದಾಗ ಪ್ರಪಂಚಕ್ಕೆ ನಿಮ್ಮ ಸುತ್ತಮುತ್ತ ಯಾರ್ಯಾರು ಇದ್ದಾರೋ ಕೇವಲ ಎಲ್ಲ ಗೊತ್ತಿರೋ ಹೊರಗಿನ ಪ್ರಪಂಚ ವಿಜ್ಞಾನ ಮುಂದುವರೆದ ಅವ್ರು ಮಾಡೋದನ್ನೆಲ್ಲ ನೀವು ಆಧ್ಯಾತ್ಮ ಪ್ರೋತ್ಸಾಹ ಕೊಡಬೇಕು. ಇನ್ನರ್ ಇಂಜಿನಿಯರಿಂಗ್ ಡೆವಲಪ್ ಆಗಬೇಕು. ದೇಹದ ಒಳಗಡೆ ಇರತಕ್ಕಂಥ ಪ್ರತಿಯೊಂದು ವಸ್ತುಗಳು, ಪ್ರತಿಯೊಂದರದ್ದು ಯೋಗಕ್ಷೇಮವನ್ನು ಪ್ರತಿಯೊಬ್ಬರು ನೋಡ್ಕೋಬೇಕು. ದೇಹದ ಒಳಗಡೆ ಏನೇನಿದೆ ಅದ್ರ ಬಗ್ಗೆ ಗಮನ ಇರಬೇಕು, ಮತ್ತು ಅವು ಹಾಳಾಗ್ದಂಗೆ ನೋಡ್ಕೋಬೇಕು.